ಕರಾವಳಿಯ ರಾಜಕಾರಣಿ ಅನ್ನೋದು ಗೊತ್ತು. ಬಿಸ್ನೆಸ್ ಈ ಕಾಂಗ್ರೆಸ್ ಅನ್ನೋದು ಒಂದು ಆಪ್ಷನ್ ಅಥವಾ ಅನಿವಾರ್ಯ? ಪ್ರಶ್ನೆ ಮಾಡಿದವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಒಬ್ಬನೇ ಒಬ್ಬ ಗಂಡಸು ನಮಗೆ 20 ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕೊಡಿ ಅಂತ ಕೇಳೋ ಗಂಡಸು ಇಲ್ಲ. ಹಾಯ್ ಹಲೋ ನಮಸ್ಕಾರ, ಇದು ಫ್ರೀಡಮ್ ಪಾಡ್ಕಾಸ್ಟ್. ಎಂದಿನಂತೆ ಇವತ್ತಿನ ಫ್ರೀಡಮ್ ಪಾಡ್ಕಾಸ್ಟ್ನಲ್ಲಿ ಒಂದು ವಿಶೇಷವಾದಂಥ ಅತಿಥಿ ಇದ್ದಾರೆ. ಅವರು ಸಾಮಾನ್ಯವಾಗಿ ಕೋಸ್ಟಲ್ನ ರಾಜಕಾರಣಿ ಅಂತ ಎಲ್ರಿಗೂ ಕೂಡ ಗೊತ್ತು, ಉದ್ಯಮಿಯೂ ಕೂಡ ಹೌದು. ಅವ್ರ ಜೊತೆ ಸಾಕಷ್ಟು ಮಾತನಾಡೋದಿದೆ. ಅವ್ರು ಬೇರಾರು ಅಲ್ಲ, ಡಾಕ್ಟರ್ ಅಬ್ದುಲ್ ಶಕೀಲ್ ಸರ್. ತಮಗೆ ಆತ್ಮೀಯವಾದಂತಹ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು. ಸಾಮಾನ್ಯವಾಗಿ ಈ ಕೋಸ್ಟಲ್ ಜನರಿಗೆ ಡಾಕ್ಟರ್ ಶಕೀಲ್ ಯಾರು ಅಂದರೆ ಈಸ್ ಎ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಒಬ್ಬ ಕರಾವಳಿಯ ರಾಜಕಾರಣಿ ಅನ್ನೋದು ಗೊತ್ತು. ರಾಜಕಾರಣಿ ಅಲ್ಲ, ನಾನು ಬಿಸ್ನೆಸ್ ಮ್ಯಾನ್. ಓಕೆ, ಈಗಲೂ ನೀವು ಹೇಳ್ತಾ ಇರೋದು ನೀವು ಉದ್ಯಮಿ ಅಷ್ಟೇ. ಸೊ ರಾಜಕಾರಣಿ ಅಲ್ಲ. ಆಗಬೇಕು ಅಂತ ಇಚ್ಛೆ ಇದೆ. ಓಕೆ, ಲೆಟ್ ಸಿ, ದೇವರ ಅನುಗ್ರಹ ಇದ್ರೆ ಏನೂ ಆಗ್ಬೋದು. ಅದರ ಹೋಮ್ ವರ್ಕ್ ಆಗ್ತಾ ಇದೆ ಈಗ. ಹೋಮ್ ವರ್ಕ್ ಬ್ಯಾಕ್ಗ್ರೌಂಡಲ್ಲಿ ಆಗ್ತಾ ಇದೆ. ಆ್ಯಂಡ್ ಒಂದಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದೆ, ಡಾಕ್ಟರ್ ಶಕೀಲ್ ಅವರ ಎಜುಕೇಷನ್ ಏನಾಗಿರಬಹುದು ಅಂತ ಹೇಳಿ. ಸೊ ನಿಮ್ಮ ಎಜುಕೇಷನ್ ಏನು ಸರ್? ಸಿ, ನಾನೊಬ್ಬ ಆರ್ಕಿಟೆಕ್ಟ್ ಆಗಿದ್ದೀನಿ. ಸೊ ಪ್ರಾಕ್ಟೀಸಿಂಗ್ ಆರ್ಕಿಟೆಕ್ಟ್ ಅಲ್ಲ, ಕಲ್ತಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಆರ್ಕಿಟೆಕ್ಚರ್, ಮಣಿಪಾಲಲ್ಲಿ ಎಜುಕೇಷನ್ ಮಾಡಿದ್ದೀನಿ, MIT-ಯಲ್ಲಿ. ಎಜುಕೇಷನ್ ನಂತರ ಲೈಕ್ ನಂದು ಕಮ್ಯುನಿಟಿ ಬ್ಯಾರಿ ಕಮ್ಯುನಿಟಿ. ಸೊ ಎಜುಕೇಷನ್ ಆದ ಕೂಡಲೇ ನಮ್ಮ ಹತ್ರ ಒಂದು ಟ್ರೆಂಡ್ ಇದೆ ಮಂಗಳೂರಲ್ಲಿ, ಸೌದಿ ಅರೇಬಿಯಾಕ್ಕೆ ಹೋಗಬೇಕು, ದುಬೈಗೆ ಹೋಗಬೇಕು ಅಂತ. ಹಾಗೆ ಸೌದಿ ಅರೇಬಿಯಾಕ್ಕೆ ಹೋಗಿ ಕೆಲಸ ಮಾಡಿ ಈಗ ನಂದು ಕೆಲವು ಬಿಸ್ನೆಸ್ಗಳಿವೆ ಸೌದಿ ಮತ್ತು ದುಬೈಯಲ್ಲಿ. ಸಾಮಾನ್ಯವಾಗಿ ಶಕೀಲ್ ಅವರೇ, ಬ್ಯಾರಿ ಕಮ್ಯುನಿಟಿ ಅಂತ ತಾವು ಹೇಳ್ತಾ ಇದ್ರಿ. ಈ ಬ್ಯಾರಿ ಕಮ್ಯುನಿಟಿ ಆ್ಯಂಡ್ ಮುಸ್ಲಿಂ ಒಟ್ಟಾರೆ ಕಮ್ಯುನಿಟಿಗೆ ಈ ಕಾಂಗ್ರೆಸ್ ಅನ್ನೋದು ಒಂದು ಆಪ್ಷನ್ ಅಥವಾ ಅನಿವಾರ್ಯನಾ ಅಂತ? ಫ್ರಾಂಕ್ಲಿ ಸ್ಪೀಕಿಂಗ್, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದೇನೆ, ಹಾರ್ಡ್ ಕೋರ್ ಕಾಂಗ್ರೆಸ್ ಕಾರ್ಯಕರ್ತ. ಬಟ್ ನೀವು ಹೇಳಿದಾಗೆ ನಂಗೆ ಬೇರೆ ಯಾವುದೂ ಪಾರ್ಟಿ ಇಲ್ಲ. ಬಿಕಾಸ್ ಈಗ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ನೋಡಬೇಕಿದ್ರೆ JDS ಅಂತೂ ಆಪ್ಷನ್ ಅಲ್ಲ ನಮಗೆ. ಬಿಕಾಸ್ ಕೋಸ್ಟಲ್ ಬೆಲ್ಟಲ್ಲಿ JDS ಹೇಳುವ ಪಕ್ಷ ಇಟ್ ಈಸ್ ಅಷ್ಟೊಂದು ಬೆಳೆದಿಲ್ಲ. ಸೊ ಕಾಂಗ್ರೆಸ್ ಇಸ್ ದ ಓನ್ಲಿ ಆಪ್ಷನ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ BJPಗೆ ಅಂತೂ ಹೋಗೋಕ್ಕಾಗಲ್ಲ ನಮಗೆ, ಬಿಕಾಸ್ ಇಟ್ ಈಸ್ ಎ ಕಮ್ಯುನಲ್ ಪಾರ್ಟಿ ಅಕಾರ್ಡಿಂಗ್ ಟು ಮೀ, ನನ್ನ ಒಪಿನಿಯನಲ್ಲಿ. ಸೊ ದಟ್ ಈಸ್ ಓನ್ಲಿ ಆಪ್ಷನ್, ಕಾಂಗ್ರೆಸ್ ಮಾತ್ರ. ಇನ್ನು ನಾವು ಮಂಗಳೂರು ಕರಾವಳಿಯ ರಾಜಕಾರಣದ ಬಗ್ಗೆ ಒಂದಷ್ಟು ಮಾತನಾಡೋಣ ಸರ್. ನಿಮ್ದು ಬಹುಶಃ ಉಳ್ಳಾಳ ಕ್ಷೇತ್ರ ಅನಿಸುತ್ತೆ, ನೀವು ಉಳ್ಳಾಳ ಕ್ಷೇತ್ರದ ವೋಟರ್ ಆಗಿರ್ತೀರಿ. ಎಕ್ಸಾಕ್ಟ್ಲಿ. ಒಂದು 10-15 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಮೈನಾರಿಟಿಯ ಲೀಡರ್ ಯಾರು ಅಂತ ಕೇಳಿದ್ರೆ UT ಖಾದರ್ ಅಂತಾರೆ ಜನ. ಹೌದು. MLA ಯಾರು ಅಂತ ಕೇಳಿದ್ರೆ UT ಖಾದರು ಅಂತಾರೆ, ಮಿನಿಸ್ಟ್ರು UT ಖಾದರು, ಸ್ಪೀಕರು UT ಖಾದರು. ಆಲ್ವೇಸ್ UT ಖಾದರೇ ಆಗುವುದಾದರೆ ಒಂದು ಆಲ್ಟರ್ನೇಟ್ ಮತ್ತೊಬ್ಬ ನಾಯಕ ಉತ್ಪತ್ತಿ ಆಗ್ತಾ ಇಲ್ವಾ ಮುಸ್ಲಿಂ ಕಮ್ಯುನಿಟಿಯಲ್ಲಿ? ಸಿ, ನಂದು ಉಳ್ಳಾಲ ಕ್ಷೇತ್ರ ಇಸ್ ಅಗೇನ್ ಅದೊಂದು ಮೈನಾರಿಟಿ ಬೆಲ್ಟ್ ಆಗಿದೆ. ಹಾರ್ಡ್ ಕೋರ್ ಕಾಂಗ್ರೆಸ್ ವರ್ಕರ್ಸ್ ಇದ್ದಾರೆ. ಸೊ ಈ ಕಾಂಗ್ರೆಸ್ ಬೆಲ್ಟ್ ಅನ್ನೋದು ಈಗ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ನನ್ನ ಪ್ರಕಾರ ಉಳ್ಳಾಲ ಕ್ಷೇತ್ರ ಮಾತ್ರ. ಸೊ UT ಖಾದರ್ ಅವರು ಬೆಳೆದಿದ್ದಾರೆ, ಎತ್ತರಕ್ಕೆ ಬೆಳೆದಿದ್ದಾರೆ. ಸೊ ಹೀ ಈಸ್ ಅ ಲೀಡರ್, ಹೀ ಈಸ್ ಒನ್ ಆಫ್ ದ ಲೀಡರ್ ಮೈನಾರಿಟಿದು. ಬೇರೆ ನೀವು ಹೇಳಬೇಕಿದ್ರೆ ಯಾರಿಲ್ಲ. ಈಗ ನೋಡಬೇಕಿದ್ರೆ ಅಷ್ಟೆತ್ತರಕ್ಕೆ ಬೆಳೆದ ಕೋಸ್ಟಲ್ ಬೆಲ್ಟಲ್ಲಿ ಲೀಡರ್, ಇನ್ಕ್ಲೂಡಿಂಗ್ BJPಯಲ್ಲಿ ನೀವು ನೋಡಿ, ಅಷ್ಟೆತ್ತರಕ್ಕೆ ಬೆಳೆದ ಲೀಡರ್ ಯಾರೂ ಇಲ್ಲ. ಅಲ್ಲ, ಇನ್ನುಳಿದಂತೆ ಬೇರೆ ಬೇರೆ ಕಮ್ಯುನಿಟಿ ಹೇಳ್ತಾರೆ, ಈಗ ಲಿಂಗಾಯತರಾಗಿರ್ಲಿ, ಒಕ್ಕಲಿಗರಾಗಿರ್ಲಿ, ಮುಸಲ್ಮಾನರಲ್ಲಿ ಒಂದು ಒಗ್ಗಟ್ಟಿರುತ್ತೆ, ಯುನಿಟಿ ಇರ್ತಾವೆ. ಇಲ್ಲ. ಸೊ ಅದನ್ನ ನೀವು ಫ್ರಾಂಕ್ ಆಗಿ ಹೇಳ್ಬೇಕು. ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲ, ಒಗ್ಗಟ್ಟಿಲ್ಲ. ಅಲ್ಲ, ಬೇರೆಯವರಿಗೆ ಒಗ್ಗಟ್ಟು ಥರ ಕಾಣುತ್ತಲ್ಲ ಮುಸ್ಲಿಂ ಕಮ್ಯುನಿಟಿ? ಹೇಗೆ ಕಾಣುತ್ತೆ? ಈಗ ಇತ್ತೀಚಿನ ಬೆಳವಣಿಗೆ ನೋಡಿರ್ಬೋದು. ಆಫ್ಟರ್ ದಾವಣಗೆರೆ ಎಲೆಕ್ಷನ್ ಏನಾಗಿದೆ, ಕೆಲವು ಮುಸಲ್ಮಾನರು ಲೀಡರ್ಸ್ ಸೈಡ್ ಲೈನ್ ಆಗಿದ್ದಾರೆ. ಹಾರ್ಡ್ ಕೋರ್ ಲೀಡರ್ಸ್, ನಾಸೀರ್ ಅಹಮದ್ ಯಾರು ಇವರು? CM ಇದು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರು. ಎಷ್ಟು ಕಾಲದಿಂದ ಇವರು ಕಾಂಗ್ರೆಸ್ ಅಲ್ಲಿದ್ರು. ವಿದೌಟ್ ನೋಟಿಸ್ ಅವರನ್ನು ಜಸ್ಟ್ ತೆಗೆದುಹಾಕಿದ್ರು ಆ ಪೊಸಿಷನಿಂದ. ಸೊ ಹೇಳೋರು ಕೇಳೋರು ಯಾರಿಲ್ಲ. ಸರ್, ನನಗೆ ಆಶ್ಚರ್ಯ ಅನ್ಸೋದು, ಇದೇ ಕಾಂಗ್ರೆಸ್ ಯಾವ ನಸೀರ್ ಅಹಮದ್ನ ತೆಗೆದು ಬಿಸಾಕ್ತೋ, ಯಾವ ಜಬ್ಬಾರ್ನ ಅಮಾನತು ಮಾಡ್ತೋ, ಯಾವ ಮುಸ್ಲಿಂ ಲೀಡರ್ಗಳನ್ನ ರೇಖಿ ಮಾಡ್ಕೊಂಡು ಅವ್ರನ್ನ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯೋ, ಇದೇ ಕಾಂಗ್ರೆಸ್ ಪ್ರದೀಪ್ ಈಶ್ವರ್ ವಿರುದ್ಧ ಮಾತನಾಡಿದ್ದ ನಾಯಕರಿಗೆ ನೋಟಿಸ್ ಕಳಿಸುತ್ತೆ ಸರ್. ಹೌದು, ಅವ್ರನ್ನ ತೆಗೆದು ಹಾಕೋದಿಲ್ಲ, ನೋಟಿಸ್ ಕಳಿಸುತ್ತೆ. ವೈ ಮುಸಲ್ಮಾನರನ್ನ ತೆಗೆದು ಹಾಕುತ್ತೆ ಅಂತ? ಅದೇ ನಾನು ಹೇಳಿದ್ದು, ಮುಸಲ್ಮಾನರಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟು
ಇರ್ತಿದ್ರೆ ಈ ರೀತಿ ಕಾಂಗ್ರೆಸ್ ಮುಸಲ್ಮಾನರ ವಿರುದ್ಧ ಕ್ರಮ ತಗೊಳ್ತಿರ್ಲಿಲ್ಲ. ಕ್ರಮ ಯಾಕೆ ತಗೊಳ್ಬೇಕು? ವಾಟ್ ವಾಸ್ ರಾಂಗ್? ಏನು ರಾಂಗ್ ಮಾಡಿದರು ನಸೀರ್ ಅಹಮದ್ ಅವರು? ನೀವು ಹೇಳಿ, ಏನು ರಾಂಗ್ ಮಾಡಿದರು? ಜಸ್ಟ್ ಹಿ ಸ್ಪೋಕ್ ಫಾರ್ ಮುಸ್ಲಿಂ ಕಮ್ಯುನಿಟಿ. ಹೇಳಬೇಕಿದ್ರೆ, ನನ್ನ ಪ್ರಕಾರ ಹೇಳಬೇಕಿದ್ರೆ, ಇಡೀ ರಾಜ್ಯದಲ್ಲಿ ನಸೀರ್ ಅಹಮದ್ ಅಷ್ಟು ಒಂದು ಕಮ್ಯುನಿಟಿಗೆ ಸಪೋರ್ಟ್ ಆಗಿರುವ ಲೀಡರ್ ನಾನು ನೋಡಲಿಲ್ಲ. ದಾವಣಗೆರೆ ದಕ್ಷಿಣ ಒಂದು 70,000-75,000 ಮುಸ್ಲಿಂ ವೋಟರ್ಸ್ಗಳು ಇದ್ದಾರೆ ಸರ್. ಅದೊಂದು ನಿರ್ಣಾಯಕ ಕ್ಷೇತ್ರ ಕಾಂಗ್ರೆಸ್ಸಿಗೆ. ಎಕ್ಸಾಕ್ಟ್ಲಿ. ಅಲ್ಲಿಗೆ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಆರಂಭದಲ್ಲಿ ಜಮೀರ್ ಅಹಮದ್ ಬಂದರು. ಅದಾದ ನಂತರ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಬಿಡಿ. ಅದಾದ ನಂತರವೂ ಕೂಡ ನೀವು ಕಾಂಗ್ರೆಸ್ಸಿನ ಸಮರ್ಥ ಎನ್ನುವ ನಾಯಕನಿಗೆ ಬೆಂಬಲ ಕೊಡ್ತಿಲ್ಲ ಅಂತ ಹೇಳಿ BZ ಜಮೀರ್ ಅವರನ್ನ ಈಗ ಸಮರ್ಥ ನಾಯಕ ಅಂತ ಯಾರು ಹೇಳಿದ್ರು? ನನ್ನ ಪ್ರಕಾರ ಅವರು ಕಾಂಗ್ರೆಸ್ ನಾಯಕರೇನಲ್ಲ. ಇಟ್ಸ್ ಜಸ್ಟ್ ಬಿಕಾಸ್ ಅದೊಂದು ವಾಡಿಕೆ ಇದೆ ಕಾಂಗ್ರೆಸ್ ಅಲ್ಲಿ. ಅಪ್ಪ ತೀರಿ ಹೋದರೆ ಅಥವಾ ಅಜ್ಜ ತೀರಿ ಹೋದರೆ ಮಕ್ಕಳಿಗೆ ಕೊಡುವಂಥದ್ದೊಂದು ವಾಡಿಕೆ. ಯಾಕೆ ಆ ವಾಡಿಕೆ ಬೇಕು? ಫಾರ್ ಎಕ್ಸಾಂಪಲ್, ನಮ್ಮದೇ ಕ್ಷೇತ್ರದಲ್ಲಿ UT ಖಾದರ್ ಅವರ ತಂದೆ UT ಫರೀದ್ ಅವರು ದಿವಂಗತ. ಈಸ್ ಅ ವೆರಿ ಗುಡ್ ಲೀಡರ್. ಅವರ ನಿಧನದ ನಂತರ UT ಖಾದರ್ ಅವರಿಗೆ ಸಿಕ್ಕಿತ್ತು. ಓಕೆ, ಸೊ ನಮ್ಮಂಥ ಕಾರ್ಯಕರ್ತರು ಎಲ್ಲಿ ಹೋಗಬೇಕು? ಸೊ ಇದು ಇವರ ವಂಶ ಪಾರಂಪರ್ಯ. ಆದರೆ ನಾನು UT ಖಾದರ್ ಅವ್ರ ವಿಷಯ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಇದು ಎಸ್, ಈ ಪದ್ಧತಿ ಇದ್ರೆ ನಮ್ಮಂಥ ಒಂದು ಯುವಕರಿಗೆ, ಕಾರ್ಯಕರ್ತರಿಗೆ ಯಾವಾಗ ಅವಕಾಶ ಸಿಗತ್ತೆ? ಅದು ಸಿಗೋದಿಲ್ಲ ಸರ್. ನಾನು ಇನ್ನೊಂದು ಕೇಳೋದು, ಲಿಂಗಾಯತರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? ಆ ಕಮ್ಯುನಿಟಿ MLAಗಳು ಸುಮಾರು 50+ MLAಗಳಿದ್ದಾರೆ. BJPಯಲ್ಲಿ ಒಂದು 19, ಕಾಂಗ್ರೆಸ್ಸಲ್ಲಿ ಒಂದು 36, JDS ಅಲ್ಲಿ ಒಂದು 2. ಸೊ 70-85 ಲಕ್ಷ ಮುಸ್ಲಿಂ ಕಮ್ಯುನಿಟಿ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ. ಎಷ್ಟಿದ್ದೀರಿ ನೀವು? ಬರೀ 9 MLAಗಳು. ಕಳೆದ ಬಾರಿ 2023ರಲ್ಲಿ 15 ಕ್ಷೇತ್ರಕ್ಕೆ ಮಾತ್ರ ಅವಕಾಶ ಕೊಡ್ತು. ನಿಮ್ಮಲ್ಲಿ ಒಬ್ಬನೇ ಒಬ್ಬ ಗಂಡಸು ನಮಗೆ 20 ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕೊಡಿ ಅಂತ ಕೇಳೋ ಗಂಡಸೇ ಇಲ್ವಾ? ಇದ್ದಾರೆ. ಜಮೀರ್ ಅಹಮದ್ ಅಂತವರು, ನಸೀರ್ ಅಹಮದ್ ಅಂತವರು ಇದ್ದಾರೆ. ಇವರನ್ನು ಈಗ ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ನಮ್ಮ ಕಮ್ಯುನಿಟಿಯನ್ನು ತಗೊಂಡು ಹೋದರೆ, ಅದು ಯಾವುದೇ ಪಾರ್ಟಿ ಆಗಿರಲಿ, ಅದು ನಮ್ಮದೇ ಪಾರ್ಟಿ ಆಗಿರಲಿ, ತಕ್ಕ ಉತ್ತರ ನಾವು ಕೊಡ್ತೀವಿ. ನಮ್ಮ ಕಮ್ಯುನಿಟಿಗೆ ಕೊಡ್ತಾರೆ. ಅಲ್ಲ, ಉತ್ತರಗಳನ್ನು ಕೊಡುತ್ತೆ ಕಮ್ಯುನಿಟಿ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದೇ ಬಂತು. ಕಾರಣ ಹಿಜಾಬ್ ಗಲಾಟೆ ಆಯಿತು ಸರ್. ಆ ಹಿಜಾಬ್ ಗಲಾಟೆಯಲ್ಲಿ ಯಾವ ಪ್ರಾಂಶುಪಾಲ ಭಾಗಿಯಾಗಿದ್ನೋ ಆ ಪ್ರಾಂಶುಪಾಲನಿಗೆ ನಿಮ್ಮದೇ ಸರ್ಕಾರ ಕರೆದು ಅವಾರ್ಡ್ ಕೊಡುತ್ತೆ. ಯಾವಾಗ ಜನಿವಾರದ ಗಲಾಟೆ ಆಗುತ್ತೋ, ಆ ಜನಿವಾರದ ಗಲಾಟೆ ಆದಾಗ ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತ ಅಥವಾ ಕಾಲೇಜು ಮಂಡಳಿಗೆ ಘೇರಾವ್ ಹಾಕುತ್ತೆ ಸರ್ಕಾರ. ಸೊ ಈ ತರಹದೊಂದು ಡಿಸ್ಕ್ರಿಮಿನೇಷನ್ ಪಾರ್ಟಿ ಮುಸ್ಲಿಂ ಕಮ್ಯುನಿಟಿಗೆ ಬೇಕಾ? ವಿ ಆರ್ ಲೆಫ್ಟ್ ವಿತ್ ನೋ ಆಪ್ಷನ್. ನಮ್ಮ ಹತ್ರ ಆಪ್ಷನ್ನೇ ಇಲ್ಲ. ದಟ್ಸ್ ಅ ಪ್ರಾಬ್ಲಮ್. ಅದು ಪ್ರಾಬ್ಲಮ್. ನೆವರ್ದಲೆಸ್ ನಾನು ಹೇಳಿದೆ, ಹೀಗೆ ಹೋದರೆ ಈ ಕಮ್ಯುನಿಟಿಯಲ್ಲಿ ಯಾರಾದರೂ ಒಂದು ಲೀಡರ್ ಬಂದೇ ಬರ್ತಾರೆ. ಓಕೆ, ವಿ ವಿಲ್ ಮೂವ್ ಔಟ್, ವಿ ವಿಲ್ ಫಾಲೋ ದ ಲೀಡರ್. ಮೇ ಬಿ ಐ ವಿಲ್ ಬಿ ದ ಲೀಡರ್, ಹೂ ನೋಸ್, ಯಾರಿಗೆ ಗೊತ್ತು. ಸರ್, ಈಗ ಶಕೀಲ್ ಅವರು ಈ ಕಾರ್ಯಕ್ರಮಕ್ಕೆ ಬರುವ ಮುನ್ನ ನಾನೊಂದಷ್ಟು ಸ್ಟಡಿ ಮಾಡಿದೆ, ಒಂದಷ್ಟು ಜನರ ಜೊತೆ ಒಪಿನಿಯನ್ ಕೇಳಿದೆ. ಶಕೀಲ್ ಯಾರು, ಶಕೀಲ್ ಬ್ಯಾಕ್ಗ್ರೌಂಡ್ ಏನು, ವಿದೇಶದಲ್ಲಿ ಅದೆಷ್ಟೋ ಅತಂತ್ರ ಸ್ಥಿತಿಯಲ್ಲಿದ್ದವರಿಗೆ ನೀವು ಸಹಾಯ ಮಾಡಿದ್ದೀರಿ. ಅದರ ಪಬ್ಲಿಸಿಟಿಗೆ ಯಾವುದೇ ದಾಖಲೆಗಳಿಲ್ಲ. ಅವರೇ ಹೇಳ್ತಾ ಇದ್ರು, ಅವರು ಪಬ್ಲಿಸಿಟಿ ಕೂಡ ಬಯಸ್ತಾರೆ. ನಿಮ್ಮನ್ನ ಹೊಗಳುವಂತ ಪ್ರಯತ್ನ ನನ್ನದಲ್ಲ, ನಿಮ್ಮನ್ನು ಹೊಗಳಿ ಯಾವ ಪ್ರಯೋಜನವೂ ಇಲ್ಲ. ಈ ಪಾಡ್ಕಾಸ್ಟ್ನಲ್ಲಿ ಒಂದು ಆರ್ಗ್ಯಾನಿಕ್ ಆದ ಒಪಿನಿಯನ್ ಅನ್ನು ಕಲೆಕ್ಟ್ ಮಾಡಿದೆ. ಸೊ ಅದರಲ್ಲಿ ಅವರು ಸಾಕಷ್ಟು ಹೆಲ್ಪ್ ಮಾಡ್ತಾರೆ, ಅದು ಮಾಡ್ತಾರೆ. ನಾನು ಅನ್ಕೊಂಡೆ, ನೀವೇನಾದರೂ ಅಲ್ಲೇನಾದರೂ ಟಿಕೆಟ್ ಆಕಾಂಕ್ಷಿನಾ ಅಂತ ಕೇಳಿದೆ ಆತನ ಜೊತೆ. ಅವ್ರೇನಾದರೂ ಟಿಕೆಟ್ ಆಕಾಂಕ್ಷಿನಾ ಅಂತ, ಮತ್ತಿನ್ಯಾಕೆ ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ನಿಮ್ಮ ಈ ಸೇವೆಗಳೆಲ್ಲವೂ ಕೂಡ ರಾಜಕೀಯ ಪ್ರವೇಶಕ್ಕೆ? ನೋ, ನೆವರ್. ವಿದೇಶದಲ್ಲಿ ನಾನು ಏನಾದರೂ ಒಂದು ಸಮಾಜ ಸೇವೆ ಮಾಡಿದರೆ ಅಲ್ಲಿ ಟಿಕೆಟ್ ಸಿಗತ್ತಾ ನನಗೆ? ಇಲ್ಲಲ್ಲ. ಸೊ ಸಮಾಜ ಸೇವೆ ಇದು ಇಟ್ಸ್ ಅಗೇನ್ ನನ್ನ ಅಮ್ಮ ನನ್ನ ಸ್ಫೂರ್ತಿ, ಅವರಿಂದ ಬಂದಿದೆ ಅಷ್ಟೇ. ಸರ್, ಇನ್ನೊಂದು ಸರ್, ವಿಧಾನ ಪರಿಷತ್ತು ಅಂತಿದೆ ಕರ್ನಾಟಕದಲ್ಲಿ. ಅಲ್ಲಿ ಬೇರೆ ಬೇರೆ ಜಾತಿ ಆಧರಿಸಿ MLC ಮಾಡಲಾಗುತ್ತೆ. ಇತ್ತೀಚೆಗೆ ನಾನು ಗಮನಿಸಿದ್ದು, ನೀವು ಬ್ಯಾರಿ ಕಮ್ಯುನಿಟಿ ಆಗಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಮೂಡಿಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಈ ಭಾಗದ ಬ್ಯಾರಿಗಳ ಜನಸಂಖ್ಯೆ ಆಧರಿಸಿ ಒಂದೇ ಒಂದು MLC ನಾನು ಕಂಡಿಲ್ಲ. ಇಲ್ಲ, ಕಾಣಲಿಲ್ಲ, ಅದು ಸಿಗೋದು ಇಲ್ಲ. ಅಲ್ರಿ, 9 MLAಗಳಿದಾರ್ರಿ ನಿಮ್ಮ ಕಮ್ಯುನಿಟಿಯಲ್ಲಿ, ಯಾರು ಕೂಡ ಪ್ರಶ್ನೆ ಮಾಡೋದಿಲ್ವಾ? ಪ್ರಶ್ನೆ ಮಾಡಿದವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಅದೇ ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಕಮ್ಯುನಿಟಿ ಪರ ನಿಂತವರನ್ನು ಸೈಡ್ ಲೈನ್ ಮಾಡ್ತಾ ಇದ್ದಾರೆ. ಸೊ ನೋಡುವ, ಕಾಲ ಉತ್ತರಿಸ್ತದೆ ಅದಕ್ಕೆ 100%. ಸರ್, ಈಗ
ಕೋಸ್ಟಲ್ ರಾಜಕಾರಣದ ಬಗ್ಗೆ, ಕಾಂಗ್ರೆಸ್ ರಾಜಕಾರಣದ ಬಗ್ಗೆ ಒನ್ ವರ್ಡ್ ಅಲ್ಲಿ ಆನ್ಸರ್ ಮಾಡಬೇಕು ಅಂದ್ರೆ ಹೆಂಗಿದೆ ಸರ್? ನಿಮಗೆ ಸುಲಭ ಅನಿಸುತ್ತಾ ಕೋಸ್ಟಲ್ ಕಾಂಗ್ರೆಸ್ ರಾಜಕಾರಣ? ಸುಲಭ ಇಲ್ಲ, ಬಿಕಾಸ್ ಅಗೇನ್ ಕೋಸ್ಟಲ್ ರಾಜಕಾರಣ ಈಗ ತುಂಬ ಕಮ್ಯೂನಲ್ ಆಗಿದೆ. ಸರ್, ಇನ್ನು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲಿ ಒಬ್ಬ ಕಾಂಗ್ರೆಸ್ ಕ್ಯಾಡರ್ ಆಗಿದ್ದವನು ಲೋಕಲ್ ಲೀಡರ್ ಆಗ್ತಾನೆ, ಲೋಕಲ್ ಲೀಡರ್ ಆಗಿದ್ದವನು ಬೇರೆ ಬೇರೆ ತರಹದಲ್ಲಿ ಜವಾಬ್ದಾರಿಯನ್ನು ಗಿಟ್ಟಿಸ್ಕೊಂಡೇ ಹೋಗ್ತಾನೆ. ನಿಮ್ಮ ವಿಚಾರದಲ್ಲಿ ನಾನು ಗಮನಿಸಿದ್ದು ಮೈನಾರಿಟಿಯಲ್ಲಿ ಒಂದು ಸಣ್ಣ ಜವಾಬ್ದಾರಿ ಇತ್ತು ಸರ್ ತಮಗೆ. ಇನ್ನು ಕೋಸ್ಟಲ್ ಭಾಗದ ಸುಹೇಲ್ ಕಂದಕ್ಕೂ ಹೀಗೆ ಒಂದಷ್ಟು ನಾಯಕರುಗಳೆಲ್ಲ ಇದ್ದಾರೆ ಸರ್. ನೀವು ಒಂದೇ ವ್ಯಾಪ್ತಿಗೆ ಯಾಕೆ ಸ್ಟಿಕ್ ಆನ್ ಆಗಿದ್ರಿ? ನೀವು ಯಾಕೆ ಮೇಲೆ ಬರ್ತಿಲ್ಲ? ನಿಮ್ಮನ್ನ ಯಾರಾದ್ರು ತಡೀತಿದಾರಾ? ನೀವೇ ಉತ್ತರಿಸಬೇಕು. ನಿಮ್ಗೇನು ಬ್ಯಾಕ್ಗ್ರೌಂಡ್ ಏನು ಸಿಕ್ಕಿದೆ? ನಿಮ್ಮ ಸ್ಟಡಿ ಪ್ರಕಾರ ನಿಮ್ಗೇನು ಸಿಕ್ಕಿದೆ? ಕೋಸ್ಟಲ್ ಭಾಗದಲ್ಲಿ ಮುಸ್ಲಿಂ ಕಮ್ಯುನಿಟಿಯನ್ನು ರಾಜಕೀಯವಾಗಿ ಮೇಲ್ ದರ್ಜೆಗೆ ತರುವಂತಹ ಯಾವುದೇ ನಾಯಕನಿಲ್ಲ ಅನ್ನೋದು ಆಗಿರಬಹುದು, ಆದರೆ ಇದು ಸತ್ಯಕ್ಕೆ ದೂರ ಅಲ್ಲ. ಆಗಿರ್ಬೋದು. ಬಟ್ ಎನಿವೇಸ್ ಇದನ್ನು ಓಪನ್ ಆಗಿ ಈಗೇನು ನಾನು ಹೇಳಬೇಕು ಅಂತ ಇಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ತಡಿತಾ ಇಲ್ಲ, ಏನೋ ಒಂದು ಬಟ್ ಅವ್ರು ಮನಸ್ಸು ಮಾಡ್ತಿಲ್ಲ. ಅಷ್ಟೇ. ಕೋಸ್ಟಲ್ ಬೆಲ್ಟಲ್ಲಿ ನಮ್ಮ ಕಮ್ಯುನಿಟಿಯನ್ನು ಯು ಟಿ ಖಾದರ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಲೀಡರ್ಸ್, ಈಗ ಮೊಯ್ದೀನ್ ಬಾವ ಅಂತ ಒಬ್ರು ಇದ್ರು XMLA. ಸೊ ಈವನ್ ಹಿ ವಾಸ್ ಸೈಡ್ ಲೈನ್ಡ್ ಕಾಂಗ್ರೆಸ್ಸಲ್ಲಿ. ಹಿ ವಾಸ್ ಎ ವೆರಿ ಎನರ್ಜೆಟಿಕ್ ಲೀಡರ್, ಸ್ಟಿಲ್ ಹಿ ಈಸ್ ಎನರ್ಜೆಟಿಕ್. ಅವರೀಗ JDS ಅಲ್ಲಿದ್ದಾರೆ. ಪಾಪ ಅಂಥ ಲೀಡರ್ಸ್ ನಮ್ಮ ಕಮ್ಯುನಿಟಿಗೆ ಬೇಕು, ಮಾತಾಡೋರು ಬೇಕು. ಈಗ ಎಲ್ಲ ಜನರಲ್ ಇಶ್ಯೂಸ್ ಬಗ್ಗೆ ಮಾತಾಡೋರು ತುಂಬ ಜನ ಇದ್ದಾರೆ. ಈ ನಮ್ಮ ಕಮ್ಯುನಿಟಿ ಪರ ಮಾತಾಡೋರು ತುಂಬ ಕಮ್ಮಿ. ನನಗೆ ಒಂದು ಅರ್ಥ ಆಗಲ್ಲ, ಮೊಯ್ದೀನ್ ಬಾಬಾ ಮಾತನಾಡೋದಿಲ್ಲ ಅಂಥೇಳಿ ಇನಾಯತ್ ಅವ್ರನ್ನ ಕರೆಸಿದ್ರು ಕಾಂಗ್ರೆಸ್ಸು. ಒಂದೇ ಕಮ್ಯುನಿಟಿ ಎರಡು ನಾಯಕರ ನಡುವೆ ಜಗಳ ಹುಟ್ಟು ಹಾಕೋದಕ್ಕೆ ಇಬ್ಬರನ್ನ ತಯಾರು ಮಾಡಿದ್ರು ಅಂತ. ಹಾಗೇನಿಲ್ಲ. ಇನಾಯತ್ ಅಲಿ ಅವರು ಈ ವಾಸ್ ಆಲ್ಸೋ ಅನ್ ಆಸ್ಪಿರೆಂಟ್. ಅವರು ಆಸ್ಪಿರೆಂಟ್ ಆಗಿದ್ರು. ಎಲ್ರಿಗೂ ಒಂದು ಆಸೆ ಇರುತ್ತೆ, ನನಗೂ ಟಿಕೆಟ್ ಸಿಗಬೇಕು, ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ನಾನು MLA ಆಗಬೇಕು, ನಾನು ಮಿನಿಸ್ಟರ್ ಆಗಬೇಕು ಅಂತ. ಇನಾಯತ್ ಅಲಿ ಅವರು ಮಾಡಿದೇನು ತಪ್ಪೇನಿಲ್ಲ. ಹಿ ವಾಸ್ ಅನ್ ಆಸ್ಪಿರೆಂಟ್. ಸಿದ್ದರಾಮಯ್ಯನವರು CM ಆಗಿದ್ದಾರೆ ಸರ್. DK ಶಿವಕುಮಾರ್ CM ಆಗಬೇಕು ಅಂತ ತಾವು ಹೇಳ್ತೀರೋ, ಇಲ್ಲ ಸಿದ್ದರಾಮಯ್ಯನವರೇ ಪರವಾಗಿಲ್ಲ, ಇನ್ನೊಂದು ಪೂರ್ಣಾವಧಿ CM ಆಗಿರಲಿ ಅಂತ ಹೇಳ್ತೀರೋ? ಯಾಕೆ DK ಶಿವಕುಮಾರ್ ಅವರು CM ಆಗಬಾರ್ದು? ಆದರೆ ಈ ಟರ್ಮಲ್ಲಿ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಬೇಕು, ಬಿಕಾಸ್ ಈಸ್ ಅ ಮಾಸ್ ಲೀಡರ್. ಈವನ್ DK ಶಿವಕುಮಾರ್ ಅವರು ಮಾಸ್ ಲೀಡರೇ ಆಗಿದ್ದಾರೆ. ಇದೊಂದು ಅವಧಿ ಮುಗಿದ ಮೇಲೆ 100% DK ಶಿವಕುಮಾರ್ ಅವರು ಆಗಲಿ, ಯಾಕೆ ಆಗಬಾರ್ದು? ಹರೀಶ್ ಪೂಂಜಾ ಈಸ್ MLA, ವೇದವಾಸ್ ಕಾಮತ್ ಅವರು ಕೂಡ MLA, ಭರತ್ ಶೆಟ್ಟಿ MLA. ಅವ್ರ ಕಮ್ಯುನಿಟಿಗೆ ಸಣ್ಣ ಎಲಿಗೇಷನ್ ಬಂದರೆ ಸಿಂಹದ ಥರ ಎದ್ದು ನಿಂತ್ಕೋತಾರೆ ಸರ್. ಯಾವ ಜಾಗದಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲೇ ಪರಿಹಾರ ಸಿಗಬೇಕು, ಅವರು ಧರಣಿ ಕೂತ್ಕೋತಾರೆ. ಆದರೆ ಈ ತರಹದ MLAಗಳು ನಿಮ್ಮ ಕಮ್ಯುನಿಟಿಲಿ ಇಲ್ಲ ಅನ್ನೋದೇ ದುರಾದೃಷ್ಟ. ಏನು ಹೇಳಬೇಕು, ದುರಾದೃಷ್ಟ. BJP ಅವ್ರ ಕಮ್ಯುನಿಟಿ ಪರವಾಗಿಯೋ ಯಾವ ಪರವಾಗಿಯೋ ನಿಂತು ಹೋರಾಟ ಮಾಡಿ ಏನಾದರೂ ಪರಿಹಾರ ತಂದರೆ ದಟ್ ಈಸ್ ನಾಟ್ ಕಾಲ್ಡ್ ಎನಿಥಿಂಗ್. ಬಟ್ ನಮ್ಮ ಕಮ್ಯುನಿಟಿ ಪರವಾಗಿ ಯಾರಾದರೂ ಮಾತಾಡಿದರೆ ಅವನು ಮುಲ್ಲ. ಈವನ್ ಸಿದ್ದರಾಮಯ್ಯನಿಗೆ ಇದೇ ಕೆಲವು MLAಗಳು ಸಿದ್ದರಾಮುಲ್ಲ ಅಂತೆಲ್ಲ ಹೇಳ್ತಾರೆ. ಇಟ್ ಈಸ್ ಲೈಕ್ ದ್ಯಾಟ್. ಈಗ ಟೋಟಲ್ ಕರ್ನಾಟಕ ಆರ್ ಇಂಡಿಯಾ ಸ್ಯಾಫ್ರನಿಸಮ್ ಅಂತ ಹೇಳ್ತಾರೆ ಅಲ್ವಾ, ಅದಾಗ್ಬಿಟ್ಟಿದೆ. ಇನ್ನು ಮೊನ್ನೆ ದಿನ ನಿಮ್ಮ ರಿಯಾಕ್ಷನ್ ಗಮನಿಸ್ತಾ ಇದ್ದೆ, ರಾಘವ್ ಚಡ್ಡಾ ಬಗ್ಗೆ ತಾವು ಪ್ರತಿಕ್ರಿಯೆ ಕೊಟ್ಟಿದ್ರಿ. ಸೊ ಈ ತರಹದ ರಾಘವ್ ಚಡ್ಡಾ ನಿಮ್ಮಲ್ಲೂ ಇದ್ದಾರೆ, ಕಾಂಗ್ರೆಸ್ನಲ್ಲೂ. ಶಶಿ ತರೂರ್ ಯಾಕೆ ಆಗೋದಿಲ್ಲ ಮುಂದೊಮ್ಮೆ? ಸೊ ವಾಟ್ ಅಬೌಟ್ ರಾಘವ್ ಚಡ್ಡಾ ಆ್ಯಂಡ್ ಶಶಿ ತರೂರ್? ಶಶಿ ತರೂರ್, he is a diplomat, ex-diplomat, I believe. So well versed person. ಕಾಂಗ್ರೆಸ್ ಅಂತ ಪಾರ್ಟಿಗೆ ಅಂಥವ್ರು ಬೇಕು ಆ್ಯಕ್ಚುಲಿ. ವೆಲ್ ಎಜುಕೇಟೆಡ್, ಮಲ್ಟಿಲಿಂಗ್ವಲ್ ಪರ್ಸನ್. ಹಿ ಸ್ಪೀಕ್ಸ್ ಫ್ರೆಂಚ್. ಎಲ್ಲೂ ಹೋದರೆ ಅವ್ರಿಗೊಂದು ರೆಸ್ಪೆಕ್ಟ್ ಇದೆ, ಅವ್ರದ್ದೇ ಒಂದು ಡಿಕ್ಷನರಿ ಇದೆ. ಸೊ ಅಂಥ ಲೀಡರ್ಸ್ ಬೇಕು. ಅಂಥ ಲೀಡರ್ಸನ್ನು ಆ್ಯಕ್ಚುಲಿ ನಾವು ಬೆಳೆಸಬೇಕು ಕಾಂಗ್ರೆಸ್ಸಲ್ಲಿ. ರಾಘವ್ ಚಡ್ಡಾ ಇಸ್ ಅ ನೈಟ್ ಮೇರ್. ಐ ಡೋಂಟ್ ನೋ ಇಂಟರ್ನಲಿ ಆಮ್ ಆದ್ಮಿ ಪಾರ್ಟಿ ಒಳಗಡೆ ಏನು ನಡೀತು ಅಂತ ನಮ್ಗೆ ಗೊತ್ತಿಲ್ಲ ಇಂಟರ್ನಲಿ. ಬಟ್ ಅವ್ರದ್ದು ಡಿಸಿಷನ್ ವಾಸ್ ರಾಂಗ್. ನಮ್ಮಂಥ ಜೆನ್ಸಿಗಳು, ಐ ಆಮ್ ನಾಟ್ ಅ ಜೆನ್ಸಿ ಫಾರ್ ಶೋರ್, ಆದರೆ ಜೆನ್ಸೀಸ್ ವಿ ವೇರ್ ಬಿಹೈಂಡ್ ಹಿಮ್. ಎಲ್ಲರೂ ಅವ್ರ ಹಿಂದೆ ಇದ್ದರು. ವೈ? ಹಿ ವಾಸ್ ಎ ವೆರಿ ಗುಡ್ ಲೀಡರ್. ಹಿ ವಾಸ್ ಸ್ಪೀಕಿಂಗ್ ಫಾರ್ ಕೋರ್ ಇಶ್ಯೂಸ್ ಬಗ್ಗೆ ಮಾತಾಡ್ತಿದ್ರು. ಆದರೆ ದುರಾದೃಷ್ಟ, ಈಗೇನು ವಾಷಿಂಗ್ ಮಿಷಿನಿಗೆ ಹಾಕಿದ್ರು ಅವರನ್ನು, ಕೊಳೆ ಎಲ್ಲ ಹೋಯಿತು. ಈಗ ಈಸ್ ಇನ್ BJP, ಈಸ್ ಸೂಪರ್ ಪ್ಯೂರ್. ಎಲ್ಲೋ ಒಂದು ಕಡೆ ನಿಮ್ಗೆ ಅನಿಸುತ್ತಾ ಸರ್, ದಾವಣಗೆರೆ ದಕ್ಷಿಣದಲ್ಲಿ ಈ ಬಾರಿ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕಿತ್ತು ಅಥವಾ ಕೊಡಬೇಕಿತ್ತು? ಸೆಕೆಂಡ್ ಥಾಟ್ ಇಲ್ಲ, ಕೊಡಲೇಬೇಕಿತ್ತು. ಈಗ ಅವರು ಸಮರ್ಥಿಗೆ ಕೊಟ್ಟಾಗ ನೀವು ಯಾಕೆ ಕ್ವಶನ್ ಮಾಡಲಿಲ್ಲ? ಕೊಡಬೇಕಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯ? ಎಲ್ಲರೂ ಕ್ವಶನ್ ಮಾಡಿದ್ದೀವಿ ಅಲ್ವಾ.
ಯಾರು ಮಾಡಲಿಲ್ಲ ಕ್ವೆಶನ್, ಎಲ್ಲರೂ ಮಾಡಿದ್ದಾರೆ. ಇವಾಗ ಆಗ್ಲಿಲ್ಲ ಅನ್ನೋ ಆಗಲಿಲ್ಲ. ಎಫೆಕ್ಟಿವ್ ಅಂದರೆ ಎಫೆಕ್ಟಿವ್ ಆಗ್ಲಿಕ್ಕೆ ಬಿಡಲಿಲ್ಲ. ಸಮರ್ಥ್ ಈಸ್ ಎ ಗುಡ್ ಗೈ, ಬಟ್ ಟೈಮ್ ಇತ್ತು ಅಣ್ಣ ಅವರಿಗೆ. ಕಾಂಗ್ರೆಸ್ 2023 ಒಂದು 15 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು ಸರ್, ಮುಸ್ಲಿಂ ಅಭ್ಯರ್ಥಿಗಳಿಗೆ. ಸರಿ, 2028ಕ್ಕೆ ನಮಗೊಂದು 25 ಸೀಟ್ ಕೊಡಿ ಅಂತ ಹೇಳಿ ಎಲ್ಲ ಕಮ್ಯುನಿಟಿಯವರು ಸರ್ಕಾರದ ಮುಂದೆ ಒತ್ತಡ ಹಾಕಿದ್ಮೇಲೆ ಒಂದು 20 ಸೀಟು ಕೊಡ್ತಾರೆ ಅನ್ಕೊಳ್ಳಿ. ಹೊಸ ಕ್ಷೇತ್ರಗಳಿಗೆ ಮುಸಲ್ಮಾನರು ಹೊಸ ಅಭ್ಯರ್ಥಿ ಆಗಿರ್ತಾರೆ, ಅಲ್ಲಿ ವಿನ್ ಆಗೋದೇ ಡೌಟ್ ಅಂತ ಹೇಳುತ್ತೆ ಕಾಂಗ್ರೆಸ್. ಇಲ್ರಿ, ಒಂದ್ಸತಿ ಅಟೆಂಪ್ಟ್ ಮಾಡ್ಲಿ, ಕೊಟ್ಟು ನೋಡ್ಲಿ, ನಾವು ಗೆದ್ದೋರಿಸ್ತೀವಿ ಅಂತ ಹೇಳೋದು ಕಾನ್ಫಿಡೆನ್ಸ್ ಇದೆ ತಮಗೆ? 100% ಇದೆ. ಈಗ ನಮ್ಮದೇ ಕ್ಷೇತ್ರದಲ್ಲಿ ಲೈಕ್ ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳದಲ್ಲಿ ಕೊಡ್ಬೋದು. ರಮಾನಾಥ್ ರೈ ಇಸ್ ಅ ವಂಡರ್ಫುಲ್ ಲೀಡರ್, ಅಗೇನ್ ಬ್ಯೂಟಿಫುಲ್ ವಂಡರ್ಫುಲ್ ಲೀಡರ್. ಈಗಲೂ ಜನರ ಜೊತೆನೇ ಇದ್ದಾರೆ, ಅಧಿಕಾರ ಇಲ್ಲದಿದ್ದರೂ ಜನರ ಸೇವೆಯಲ್ಲಿ ರಮಾನಾಥ್ ರೈ ಈಸ್ ಕನ್ಸಿಡರ್ಡ್ ಟು ಬಿ ದ ಬೆಸ್ಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಆದರೆ ಲೈಕ್ ಅವರು ಈಗ ಆ ಸೀಟ್ ಬಿಟ್ಕೊಟ್ರೆ ಅದು ಮುಸಲ್ಮಾನರಿಗೆ ಕೊಡಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ, ಕೊಡಲೇಬೇಕು. ಬ್ರಿಜೇಶ್ ಚೌಟ 10ರಲ್ಲಿ ಎಷ್ಟು ಕೊಡ್ತೀರಿ? 9. ನಳಿನ್ ಕುಮಾರ್ ಕಟೀಲ್ 4. UT ಖಾದರ್ 9 ಅಗೇನ್. ರಿಯಾಜ್ ಫರಂಗಿಪೇಟೆ ಅವರು ಏನೂ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಬಿಕಾಸ್ ಗೌರ್ಮೆಂಟ್ ಪೊಸಿಷನ್ಸ್ ಅವ್ರ MLAನೂ ಅಲ್ಲ, ಏನೂ ಅಲ್ಲ. ಜಸ್ಟ್ ವ್ಯಕ್ತಿತ್ವದ ಮೇಲೆ ಅಗೇನ್ 8. ರಮನಾಥ ರೈ 9. ಹರೀಶ್ ಪೂಂಜಾ ಇಲ್ಲ, ಐ ಡೋಂಟ್ ಓಕೆ ವಾಂಟ್ ಟು. ಸೊ ಮಂಗಳೂರಿನ ಅನೇಕ ಯುವಕರುಗಳಿಗೆ ಈಗೊಂದು ಟ್ರೆಂಡ್ ಆಗಿದೆ, ನಾನು ಒಂದು ರಾಜಕಾರಣ ಪ್ರವೇಶ ಮಾಡ್ತೀನಿ, ಅಲ್ಲಿ ಏನು ಕ್ಯೂರಿಯಾಸಿಟಿ ಅವ್ರಗಳಿಗೆ. ಸೊ ಆ ಯಂಗ್ಸ್ಟರ್ಸ್ಗೆ ಡಾಕ್ಟರ್ ಅಬ್ದುಲ್ ಶಕೀಲ್ ಫ್ರೀಡಮ್ ಟಿವಿಯ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಒಂದು ಸಜೆಷನ್ ಕೊಡಬೇಕು, ಹಿಂಗೆ ಮಾಡಬೇಡ ಕಣೋ, ಹಿಂಗೆ ಮಾಡಬೇಕು. ಸೊ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು. ಯಾವುದೇ ಪಾರ್ಟಿ ಆಗಿರಲಿ ಆ ಪಾರ್ಟಿಯ ಗುಲಾಮಗಿರಿಯನ್ನು ಬಿಡಬೇಕು. ಎಕ್ಸಲೆಂಟ್. ಮತ್ತು ಈ ಚೇಲಾಗಿರಿ ಅಂತ ಇರತ್ತಲ್ವಾ, ಒಬ್ಬ MLA ಇದ್ದಾನೆ, ಒಬ್ಬ ಮಿನಿಸ್ಟರ್ ಇದ್ದಾನೆ, ಏನೋ ಇರ್ಬೋದು, ಆ ಚೇಲಾಗಿರಿಯನ್ನು ಬಿಟ್ಟು ಹಾಕಬೇಕು. ಬಿಕಾಸ್ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಒಂದು MLA ಅಥವಾ ಒಂದು MPಗೆ ಅವ್ರದ್ದೇ ಒಂದು ಚೇಲಾಗಳಿರ್ತಾರೆ, ಅವ್ರದ್ದೇ ಒಂದು ಬೆಲ್ಟ್, ಕಾಂಟ್ರಾಕ್ಟ್ ಏನು ಸಿಗುತ್ತೆ ಆ MLAಗೆ, ಫಂಡ್ ಏನು ಸಿಗುತ್ತೆ ಅದೇ ಚೇಲಾಗಳಿಗೆ ಹೋಗುತ್ತೆ. ಆ ಚೇಲಾಗಳು ಏನೆಲ್ಲ ಹೇಳ್ತಾರೆ ಈ MLAಗಳೋ ಮಿನಿಸ್ಟರ್ಗಳೋ MPಗಳೋ ಅವ್ರದ್ದೇ ಕೇಳ್ತಾರೆ. ಸಾಮಾನ್ಯ ಜನರದ್ದು ಏನು ಕೇಳಲ್ಲ. ಕೇಳ್ತಾರೆ ಯಾವಾಗ? ಎಲೆಕ್ಷನ್ಗಿಂತ ಒಂದು 3-4 ತಿಂಗಳು ಮುಂಚೆ. ಅದರ ನಂತರ ಇಟ್ಸ್ ಅವರು ಲೀಡರ್ಸು, ಅವ್ರ ಚೇಲಾಗಳು. ಸೊ ಈ ಚೇಲಾಗಿರಿಯನ್ನು ಬಿಟ್ಟಾಕಿ ನಿಮ್ಮದೇ ಒಂದು ಟ್ರೆಂಡನ್ನು ಬಿಲ್ಡ್ ಮಾಡಿ, ಜನಾರ್ದನ್ ಪೂಜಾರಿ ಅಂತ ಲೀಡರ್ಸನ್ನು ಹುಟ್ಟಾಕಿದ ಕ್ಷೇತ್ರ ನಮ್ಮದು. ಸೊ ಅಂಥ ಲೀಡರ್ಸ್, ವೈಟ್ ಕಾಲರ್ಡ್ ಲೀಡರ್ಸ್, ಅವ್ರ ಮನೆಗೆ ಹೋದರೆ ಈಗಲೂ ನನಗೆ ಆಶ್ಚರ್ಯ ಆಗುತ್ತೆ, ಇವರು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ರಾ ಅಂತ. ಯಾಕೆಂದರೆ ಅಷ್ಟೊಂದು ಸಿಂಪಲ್ಲು, ಏನೂ ಇಲ್ಲ, ಅದೇ ಹಳೆ ಬಟ್ಟೆ ಹಾಕಿಕೊಂಡು. ಸೊ ಅಂಥ ಲೀಡರ್ಸ್ ಅನ್ನೋ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಸೊ ಬಿ ಬೋಲ್ಡ್, ಏನು ನಿಮ್ಮ ಮನಸ್ಸು ಹೇಳುತ್ತೆ ಅದರ ಪ್ರಕಾರ ಹೋಗಿ. ಮಂಗಳೂರಿನಲ್ಲಿ ಈ ಬಾರಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ SSLC ನಂಬರ್ 1 ಬಂತು. ಸೊ ಅದು ಏನು ತಿಂತಾರೋ, ಅದು ಹೆಂಗೆ ಓದ್ತಾರೋ ಗೊತ್ತಾಗ್ತಾ ಇಲ್ಲ. ಸೊ ಅಲ್ಲಿನ ಸ್ಟೂಡೆಂಟ್ಸ್ಗಳು ಇತ್ತೀಚೆಗೆ ಸರ್ ನಮಗೊಂದು ಅಂಕಿಅಂಶ ಸಿಕ್ಕಿದೆ ಸರ್, ಕಾಲೇಜುಗಳನ್ನ ಡ್ರಾಪ್ ಔಟ್ ಮಾಡುವಂತಹದ್ದು, ಈ ತರಹದ್ದೆಲ್ಲ. ಆ ತರಹದ ಯುವಕರಿಗೆ ಏನು ಹೇಳ್ತೀರಿ ಸರ್? ಮೇಜರ್ ಕಾರಣ ಇದಕ್ಕೆ ಡ್ರಗ್ಸ್ ಆಗಿದೆ. ಮಂಗಳೂರು ಕಂಪೇರ್ ಟು ಲಾಸ್ಟ್ ಇಯರ್, ಈ ಇಯರ್ ತುಂಬ ಕಂಟ್ರೋಲಲ್ಲಿ ತಂದಿದ್ದಾರೆ ನಮ್ಮ ಕಮಿಷನರ್ ಅವರು. ಆ ಕಮಿಷನರ್ ಸ್ಕೂಲ್, ಕಾಲೇಜಸ್, ಬಸ್ಗಳಿಗೆಲ್ಲ ರೇಡ್ ಹಾಕಿ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಇಂಥ ಒಂದು ಆಫೀಸರ್ಸ್ ಇದ್ದಲ್ಲಿ ಈ ಡ್ರಾಪ್ ಔಟ್ ಆಗೋದು ಅದೇನು ನಡೆಯಲ್ಲ. ಬಿಕಾಸ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ಎಜುಕೇಷನ್ ಈಸ್ ನಾಟ್ ಎವ್ರಿಥಿಂಗ್. ಇದೊಂದು ನೋಟ್ ಮಾಡ್ಕೊಳ್ಳಿ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಟು ಕಲ್ಟಿವೇಟ್ ಯುವರ್ ಸೆಲ್ಫ್, ಬಟ್ ಇಟ್ ಈಸ್ ನಾಟ್ ಎವ್ರಿಥಿಂಗ್. ಎಜುಕೇಷನ್ ಎವ್ರಿಥಿಂಗ್ ಅಲ್ಲ. ಮೋರಲ್ ಎಜುಕೇಷನ್ ಈಸ್ ಎವ್ರಿಥಿಂಗ್. ಪೇರೆಂಟ್ಸ್ ಅವರ ಮಕ್ಕಳನ್ನು ಮೋರ್ ದೆನ್ ಸ್ಕೂಲ್, ಯೂನಿವರ್ಸಿಟೀಸ್, ಮೋರಲಿ ಅವರನ್ನು ಎಜುಕೇಟ್ ಮಾಡಬೇಕು. ಈ ಮೋರಲ್ ಎಜುಕೇಷನ್ ಇಲ್ಲದೇ ಇದ್ದರೆ ಸಮಾಜ ಈಗ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಆ ದಿಕ್ಕಲ್ಲಿ ಹೋಗುತ್ತೆ. ಅದನ್ನು ಸ್ಟಾಪ್ ಮಾಡುವುದು ನಿಮ್ಮಂಥ ಚಾನಲ್ಲು, ನಿಮ್ಮಂಥ ಆ್ಯಂಕರ್ಸು, ನಮ್ಮಂಥ ಜನರು ಸೇರಿ ಎಲ್ಲರೂ ಕಲೆಕ್ಟಿವ್ ಪ್ರಯತ್ನ ಮಾಡಬೇಕು. ಯಾಕೆ ಮಂಗಳೂರಿನ ಕಾಲೇಜ್ ಕ್ಯಾಂಪಸ್ಗಳಲ್ಲೇ ಪೆಡ್ಲರ್ಗಳಿರ್ತಾರೆ ಅನ್ನೋದೇ ನಾವು ನ್ಯೂಸ್ ಓದ್ತಾ ಇರ್ತೀವಿ ಡೈಲಿ.
ಯಾಕಿದು ಮ್ಯಾಂಗ್ಳೂರ್ ಒಂದು ಕ್ಯಾಪಿಟಲ್ ಸಿಟಿ ಆಗೋಯ್ತಾ ಅಂತ ಈ ವಿಚಾರದಲ್ಲಿ? ಮ್ಯಾಂಗ್ಳೂರ್ ಆಸ್ ಎ ಎಜುಕೇಷನಲ್ ಕ್ಯಾಪಿಟಲ್. ಮಂಗಳೂರು, ಉಡುಪಿಯಲ್ಲಿ ದೇಶ ವಿದೇಶಗಳಿಂದ ಬಂದು ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಎಷ್ಟೋ ಯೂನಿವರ್ಸಿಟಿಗಳಿವೆ. ನಂದೇ ಊರು ದೇರ್ಲಗಟ್ಟೆ. 3 ಮೆಡಿಕಲ್ ಕಾಲೇಜಸ್ 1 ಕಿಲೋಮೀಟರ್ನ ಸ್ಟ್ರೆಚ್ಚಲ್ಲಿದೆ. ಅಲ್ಲಿ ದೇಶ ವಿದೇಶದಿಂದ ಸ್ಟೂಡೆಂಟ್ಸ್ ಬಂದು ಓದ್ತಾ ಇದ್ದಾರೆ. ಸೊ ಮಲ್ಟಿ ಕಲ್ಚರ್ಡ್ ಆಗಿದೆ ಈ ಕ್ಷೇತ್ರ. ಆದ ಕಾರಣದಿಂದ ಈವನ್ ಡ್ರಗ್ಸು ಸ್ಲೋಲಿ ಇಂಜೆಕ್ಟ್ ಆಗಿ ಈಗ ಸ್ಪ್ರೆಡ್ ಆಗಿದೆ ಮಾಸ್ ಆಗಿ. ಬಟ್ ಆಸ್ ಐ ಟೋಲ್ಡ್, ಕಂಪೇರ್ಡ್ ಟು ಲಾಸ್ಟ್ ಇಯರ್, ಈ ಇಯರ್ ಎಲ್ಲ ಪೆಡ್ಲರ್ಸನ್ನು ಕಮಿಷನರ್ ಎತ್ತಾಕಿ ಬಿಟ್ಟಿದ್ದಾರೆ. ಇಟ್ ವಿಲ್ ಕಮ್ ಅಂಡರ್ ಕಂಟ್ರೋಲ್ ಫಾರ್ ಶೋರ್. ಆ್ಯಂಡ್ ಮಂಗಳೂರು ಡ್ರಗ್ಸ್ ಹಬ್ ಅಲ್ಲ, ಎಜುಕೇಷನ್ ಹಬ್. ಸರ್, ನೀವು ಕಮಿಷನರ್ ಬಗ್ಗೆ ಮಾತನಾಡ್ತಾ ಇದ್ರಿ. ಸೊ ಈಗಿನ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ರೆ ಬಹುಶಃ ಡಿಸೆಂಬರ್ ಒಳಗಾಗಿ ಕಮಿಷನರ್ ಬದಲಾಗಬಹುದು ಅನ್ನೋ ಅಂದಾಜು. ಸೊ ಒಂದು ವೇಳೆ ಕಮಿಷನರ್ ಬದಲಾಗೋದ್ರಿಂದಾಗಿ ಮಂಗಳೂರು ಮತ್ತೆ ಹಳೆಯ ಮಂಗಳೂರಾಗಿ ಬದಲಾಗುತ್ತಾ ಅನ್ನೋ ವಿ ಮೈಟ್ ಗೆಟ್ ಅ ಬೆಟರ್ ಕಮಿಷನರ್ ಅಲ್ವಾ? ಯಾಕೆ ನಾವು ನೆಗೆಟಿವ್ ಥಿಂಕ್ ಮಾಡಬೇಕು? ವಿ ಹ್ಯಾವ್ ದ ಬೆಸ್ಟ್ ಕಮಿಷನರ್ ನಾವು. ಇನ್ನೂ ಬೆಟರ್ ಕಮಿಷನರ್ ಬರ್ಬೋದು, ಯಾರಿಗೆ ಗೊತ್ತು? ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಲ್ವಾ? ಎಸ್ ಸರ್, ಇನ್ನು ಪೊಲಿಟಿಕಲಿ ಒಂದಷ್ಟು ಲಾಜಿಕ್ ವಿಚಾರಗಳ ಬಗ್ಗೆ ಮಾತನಾಡೋಣ ಸರ್. ಈಗಾಗಲೇ JDS BJP ಅಲೈನ್ಸ್ ಗೌರ್ಮೆಂಟು, ಅಲೈನ್ಸ್ ಪಾರ್ಟಿಗಳು ಒಂದು ವೇಳೆ 2028ರಲ್ಲಿ 2 ಪಾರ್ಟಿಗಳು ಕಂಟೆಸ್ಟ್ ಮಾಡಿ ಇಲ್ಲಿ ಒಮ್ಮೆ ಅಲೈನ್ಸ್ ಸರ್ಕಾರ ರೂಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಕಾಂಗ್ರೆಸ್ಗೆ ಇನ್ನೊಂದು 10 ವರ್ಷ ಮತ್ತೆ ರೂಲ್ ಮಾಡೋ ಅವಕಾಶನೇ ಇರೋದಿಲ್ಲ. ಯಾರು ಹೇಳಿದ್ದು? ಫಸ್ಟ್ ಆಫ್ ಆಲ್, ಅಲೈನ್ಸ್ ಆಗಿ ಕಂಟೆಸ್ಟ್ ಮಾಡಿದರೆ ಐ ಬಿಲೀವ್ DK ಶಿವಕುಮಾರ್ ಸರ್ ಮತ್ತು ಸಿದ್ದರಾಮಯ್ಯ ಸರ್ ಅವರ ಒಂದು ಲೀಡರ್ಶಿಪ್ ಇದೆಯಲ್ಲ, ಇಟ್ ಈಸ್ ಲೈಕ್ ಜೋಡೆತ್ತುಗಳು. ಫಾರ್ ಶುವರ್ 100%. ನಮ್ಮಂಥ ಕಾರ್ಯಕರ್ತರು ಇದ್ದಾರೆ, ಒಳ್ಳೆ ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ಸಲ್ಲಿ. 100% ಅವ್ರ ಸರ್ಕಾರ ಅಂತೂ ಬರಲ್ಲ. ಇದು ನೆಕ್ಸ್ಟ್ ಟರ್ಮು ಕಾಂಗ್ರೆಸ್ ಸರ್ಕಾರನೇ. ಇನ್ ಕೇಸ್ ಅವ್ರ ಸರ್ಕಾರ ಬಂದರೂ ಜಾಸ್ತಿ ಹೊತ್ತು ಹೋಗಲ್ಲ ಅಲ್ಲ, ಒಳ ಜಗಳದಿಂದ ಅವರೇ ಸರ್ಕಾರ ಬಿದ್ದೋಗುತ್ತೆ. ಎಸ್, ಬ್ಯೂಟಿಫುಲ್ ಲಾಜಿಕ್. ಆ್ಯಂಡ್ ಈ ಬಾರಿಯ ಕೇರಳ ಎಲೆಕ್ಷನ್ ಸರ್, ನೀವು ಗಮನಿಸ್ತಾ ಇದ್ರಿ, ಈ ಹಿಂದೆ ಎಂದೂ ಇತಿಹಾಸದಲ್ಲೇ ಆ ತರಹದೊಂದು ಕಾಂಗ್ರೆಸ್ ಪರವಾಗಿರೋ ವೇವ್ ನಾನು ಕಂಡಿಲ್ಲ. ಈ ಬಾರಿ ಅದೇನು ಹೊಸ ಕಾಂಗ್ರೆಸ್ ಪರ ಒಲವು? ಒಲವು ಅಂದರೆ ಆ್ಯಂಟಿ ಇನ್ಕಂಬೆನ್ಸಿ. ಬಿಕಾಸ್ 10 ವರ್ಷದಿಂದ ವಿ ಹ್ಯಾವ್ ದ CPIM ಸರ್ಕಾರ ಇದೆ ಅಲ್ವಾ? ಸೊ ಆ್ಯಂಟಿ ಇನ್ಕಂಬೆನ್ಸಿ ಇದೆ. ಆ್ಯಂಡ್ ಕೇರಳ ಜನರು ಯಾವತ್ತೂ ಒಂದು ಚೇಂಜಸ್ ಬಯಸ್ತಾರೆ. ಸೊ ಈ ವರ್ಷ 100%. ಆ್ಯಂಡ್ ಲೀಡರ್ಶಿಪ್, ಕಾಂಗ್ರೆಸ್ ಇದು ಲೀಡರ್ಶಿಪ್ಪು ಬ್ಯೂಟಿಫುಲ್ ಆಗಿದೆ. ನಮ್ಮದು ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ, ಮೈ ಫೇವ್ರೆಟ್ ಇಸ್ ಪ್ರಿಯಾಂಕಾ ಗಾಂಧಿ, ಪರ್ಸ್ನಲ್ ಫೇವ್ರೆಟ್. ಸೊ ಇವ್ರ ಲೀಡರ್ಶಿಪ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಕೇರಳ ಜನರು ಆರ್ ವೆರಿ ಇಂಟೆಲಿಜೆಂಟ್. ಸೊ 100% ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ. ಸರ್, ಇನ್ನು ಸಾಮಾನ್ಯವಾಗಿ ನಾವು ಮ್ಯಾಂಗ್ಳೂರಿಯನ್ಸ್ಗಳನ್ನ ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರ ಜೊತೆ ಕೇಳೋ ಒಂದು ಪ್ರಶ್ನೆ ಇದೆ ಸರ್. ಪ್ರತಿಯೊಬ್ಬ ಮ್ಯಾಂಗ್ಳೂರಿಯನ್ಸಿಗೂ, ಒಬ್ಬ ಕರಾವಳಿಗನಿಗೆ, ನಮ್ಮ ಊರಿಗೆ ಈ ತರಹದ್ದೊಂದು ಬರಬೇಕು, ನಿಮ್ಮ ಊರಿಗೆ ಬರಬೇಕಾಗಿರೋದೇನೂ ಇಲ್ಲ, ಸಮುದ್ರ ಇಟ್ಕೊಂಡಿದ್ದೀರಿ, ಅಲ್ಲೆಲ್ಲ ಆಸ್ಪತ್ರೆ, ಪಾಸ್ಪೋರ್ಟ್ ಆಫೀಸು, ಎಲ್ಲ ತರಹದ್ದು ಕೂಡ ಮಂಗಳೂರಲ್ಲಿದೆ. ಇಂತಹದ್ದೊಂದು ನಮ್ಮ ಮಂಗಳೂರಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ನಿಮ್ಗೆ ಅನಿಸಿರೋದೇನು ಸರ್? ಟೂರಿಸಮ್. ನೀವು ಹೇಳಿದಾಗೆ ಸಮುದ್ರ ಇದೆ, ಎಲ್ಲ ಇದೆ. ಇದರ ಡೆವಲಪ್ಮೆಂಟ್ ಸರ್ಪ್ರೈಸಿಂಗ್ಲಿ ಆಗಿಲ್ಲ. ಡೆವಲಪ್ಮೆಂಟ್ ಅಂದರೆ ನೀವೀಗ ಗೋವಾಕ್ಕೆ ಹೋಗ್ಬೋದು, ಯು ಟ್ರಾವೆಲ್ ಟು ಲೈಕ್ ಥೈಲ್ಯಾಂಡ್ ಹೋಗ್ಬೋದು. ಅದು ಬ್ಯೂಟಿಫುಲ್ ಕಂಟ್ರಿ ವಿತ್ ಬೀಚ್, ಸೀ ಬೆಲ್ಟ್, ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ನೀವು ಮಂಗಳೂರಿಗೆ ಈಗ ಬನ್ನಿ, 10 ಗಂಟೆ 10 PM ರಾತ್ರಿಗೆ ಎಲ್ಲ ಕ್ಲೋಸ್, ಕರ್ಫ್ಯೂ ಹಾಕಿದ ಥರ ಇರುತ್ತೆ. ಬೆಟರ್ ನೀವು ನನ್ನ ಊರಿಗೆ ಬನ್ನಿ, ದೇರ್ಲಗಟ್ಟೆ. ಇಟ್ ಈಸ್ ಲೈಕ್ 10 kilometers ಫ್ರಮ್ ದ ಸಿಟಿ. ದೇರ್ಲಗಟ್ಟೆ ವಿಲ್ ಬಿ ಆ್ಯಕ್ಟಿವ್ 12 ಗಂಟೆ ತನಕ. ಆದರೆ ಮಂಗಳೂರು ಇಸ್ ಆಫ್ಟರ್ 8-9 o'clock ಡೆತ್. ಐ ಡೋಂಟ್ ನೋ. ಟೂರಿಸಮ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಬೀಚ್ ವೆರಿ ಇಂಪಾರ್ಟೆಂಟ್ ಮಂಗಳೂರಲ್ಲಿ. ಆ್ಯಂಡ್ ಪರ್ಸ್ನಲ್ ಒಪಿನಿಯನ್ ಏನಂದರೆ ಒಂದು 5-star ಹೋಟೆಲ್ ಬರಬೇಕು ಮಂಗಳೂರಿಗೆ. ಸರ್, ಇದು ಈ ಪಾಡ್ಕಾಸ್ಟ್ನ ಕಡೆಯ ಕ್ವಶನ್ ಸರ್. ಇದು ಒಬ್ಬ ಈಗಿನ ಕಾಲದಲ್ಲಿ ಅನಾಥಾಶ್ರಮ ಮಾಡಿದ್ರು ಕೂಡ ಅದ್ರ ಹಿಂದೆ ಅವನದೊಂದು ಸ್ವಾರ್ಥ ಇರುತ್ತೆ. ಆದರೆ ನಾನು ಗಮನಿಸಿದ್ದು, ನಾನು ಕೇಳ್ಪಟ್ಟಿದ್ದು, ನೀವೊಂದು ಚಾರಿಟಬಲ್ ಟ್ರಸ್ಟ್ ಮಾಡ್ಕೊಂಡಿದ್ದೀರಾ ಅಂತ. ನಿಮ್ಮ ವಿಷನ್ ಏನು, ನಿಮ್ಮ ಉದ್ದೇಶ ಏನು ಆ ಚಾರಿಟಬಲ್ ಟ್ರಸ್ಟ್? ನಾನು 0 ಸ್ಟಾರ್ಟ್ ಮಾಡಿದ್ದೀನಿ. 0 ಅಂತ ಹೇಳ್ಬೋದು, ಮೈನಸ್ ಅಂತ ಹೇಳ್ಬೋದು. ಯಾವತ್ತು ಈ ನಾನು ದುಡ್ಡನ್ನು ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳ್ತಾರಲ್ವ, ಹಾಗೆ ದೇವರು ಕೊಟ್ಟ ದುಡ್ಡನ್ನು ಅವನ ಪರವಾಗಿ ಏನಾದರೂ ನಾನು ಮಾಡಿದರೆ ಅದರಲ್ಲಿ ಏನೋ ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ಐ ಸ್ಟಾರ್ಟೆಡ್ ಗೆಟ್ಟಿಂಗ್ ಮೋರ್. ಲೈಕ್ ನಾನು 100 ರೂಪಾಯಿ ದುಡಿದ್ರೆ 50 ರೂಪಾಯಿ ಕೊಟ್ಟರೆ ದೇವ್ರು ನಂಗೆ 500 ರೂಪಾಯಿ ಕೊಡ್ತಾ ಇದ್ದಾನೆ.
ಸೊ ಅದೊಂದು ಬಿಲೀಫ್ ಇದೆ ನನ್ನ ಒಳಗಡೆ. ಆ್ಯಂಡ್ ಯಾರು ಏನು ತಿಳ್ಕೊಳ್ತಾರೆ ಐ ಡೋಂಟ್ ಕೇರ್. ಇಟ್ ಈಸ್ ಬಿಟ್ವೀನ್ ಮೀ ಆ್ಯಂಡ್ ನನ್ನ ದೇವರು. ಅರಬಿಕಲ್ಲಿ ಒಂದು ವರ್ಡ್ ಇದೆ, ಬೈನ ಕೂಮು ಅಂತ. ಅಂದರೆ ಇಟ್ಸ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಲಾರ್ಡ್. ನಾನು ಮತ್ತು ಅವನು ನೋಡ್ಕೊಳ್ತೀವಿ. ಸೊ ಯಾರು ಏನು ತಿಳ್ಕೊಳ್ತಾರೆ ಐ ರಿಯಲಿ ಡೋಂಟ್ ಕೇರ್. ಬಟ್ ನಾನು ಎಷ್ಟರವರೆಗೆ ದೇವರು ನಂಗೆ ಕೊಡ್ತಾನೋ ಅಷ್ಟರವರೆಗೆ ನಾನು ಈ ಸಮಾಜ ಸೇವೆ ಮಾಡ್ತಾನೇ ಇರ್ತೀನಿ. ಅದು ಪೊಲಿಟಿಕಲ್ ಹೇಳಲಿ ಅಥವಾ ಮತ್ತೊಂದು ಹೇಳಲಿ, ಐ ಡೋಂಟ್ ಕೇರ್. ಎಸ್, ಇನ್ನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಡಾಕ್ಟರ್ ಅಬ್ದುಲ್ ಶಕೀಲ್ ಅವರು ಸ್ಟೇಟ್ ಮೈನಾರಿಟಿ ಪ್ರೆಸಿಡೆಂಟ್ ಆಗಿರ್ತಾರೋ ಗೊತ್ತಿಲ್ಲ, MLA ಆಗಿರ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಈವರೆಗೂ ಕೂಡ ಈ ಆಧುನಿಕ ಜನ್ರೇಷನ್ಗೆ ಏನೇನು ಮೆಸೇಜನ್ನು ಕೊಡಬೇಕು ಅದು ಕೂಡ ಕೊಟ್ಟರು. ಜೊತೆಗೆ ಅವರ ಪರ್ಸ್ನಲ್ ಅನೇಕ ವಿಚಾರಗಳನ್ನು ಕೂಡ ಹಂಚಿಕೊಂಡ್ರು. ಇವತ್ತಿನ ಈ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ತಮ್ಮ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ. ಡಾಕ್ಟರ್ ಅಬ್ದುಲ್ ಶಕೀಲ್ ಅವರೇ, ತಮಗೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್.